ಹೃದಯಾಘಾತಕ್ಕೆ ಬಾಲಿವುಡ್ ನಟಿ ಶೆಫಾಲಿ ಮೃತಪಟ್ಟಿದ್ದಾರೆ. 42ನೇ ವಯಸ್ಸಿಗೆ ಮೃತಪಟ್ಟಿದ್ದಾರೆ ನಟಿ ಶೆಫಾಲಿ ಅವರು. ಕಾಂಟಾಲಗ ಹಾಡಿನ ಖ್ಯಾತಿಯ ನಟಿ ಶೆಫಾಲಿ ಜರಿವಾಲ. ಹೌದು, ಕಾಂಟಾಲಗ ಸಾಂಗ್ ಏನಿದೆ 10 ವರ್ಷದ ಹಿಂದೆ ಬಂದಿರುವಂತಹ ಹಾಡದು. ಅದರಲ್ಲಿ ಸಖತ್ತಾಗಿ ಆಕ್ಟ್ ಮಾಡಿದ್ರು ಶೆಫಾಲಿ ಜರಿವಾಲ. ಬಿಗ್ ಬಾಸ್ 13ನೇ ಸೀಸನ್ ನ ಸ್ಪರ್ಧಿ ಆಗಿದ್ರು ನಟಿ ಶೆಫಾಲಿ. ಇದೀಗ ನಿಧನ ಆಗಿದ್ದಾರೆ. ಅದು ಕೂಡ ಹೃದಯಾಘಾತ ಆಗಿರುವಂತದ್ದು. ಅತಿ ಹೆಚ್ಚಾಗಿ ನಟ ನಟಿಯರಲ್ಲಿ ಹೃದಯಾಘಾತ ಸಂಬಂಧಿತ ಸಾವುಗಳು ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಎದೆನೋವಿಂದ ಅಸ್ವಸ್ಥಗೊಂಡಿದ್ರು ನಟಿ ಶೆಫಾಲಿ ಜರಿವಾಲ. ಇದೀಗ ಕೇವಲ 42 ವರ್ಷಕ್ಕೆ ಮೃತಪಟ್ಟಿರುವಂತಹ ದಾರುಣ ಘಟನೆ ನಡೆದಿದೆ. ಹೌದು, ಕೇವಲ 42ನೇ ವಯಸ್ಸಿಗೆ ಮೃತಪಟ್ಟಿದ್ದಾರೆ. ಒಂದು ಸಮಯದಲ್ಲಿ ಫಿಟ್ನೆಸ್ ಐಕಾನ್ ಅಂತಂದ್ರೆ ಶೆಫಾಲಿ ಜರಿವಾಲ ಅನ್ನುವಂತಹ ಖ್ಯಾತಿ ಪಡೆದಿದ್ರು ಶೆಫಾಲಿ ಅವರು. ಫಿಟ್ನೆಸ್ ಐಕಾನ್ ಅಂತಂದ್ರೆ ಶೆಫಾಲಿ. ಕಾಂಟಾಲಗ ಸಾಂಗ್ ನೆನಪಾದ್ರೆ ಶೆಫಾಲಿನೇ ನೆನಪಾಗ್ತಾರೆ ಅನ್ನುವಂತಹ ಒಂದು ಛಾಪು ಮೂಡಿಸಿದ್ದಾರೆ ಶೆಫಾಲಿ ಜರಿವಾಲ ಅವರು. ನೀವು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಕಾಂಟಾಲಗ ಸಾಂಗ್ ಏನಿದೆ ಇದು ಸುಮಾರು 10 ವರ್ಷದ ಹಿಂದೆ ಬಂದಿತ್ತು. ಈ ಸಾಂಗ್ ಈಗಲೂ ಕೂಡ ಬಾಲಿವುಡ್ ಅಲ್ಲಿ ಛಾಪು ಮೂಡಿಸಿದೆ. ಅದು ಸ್ಯಾಂಡಲ್ವುಡ್ ಅಲ್ಲೂ ಇರಬಹುದು, ಬಾಲಿವುಡ್ ಅಲ್ಲೂ ಇರಬಹುದು. ಬಹಳ ಹಳೆ ಸಾಂಗ್. ಇದರಲ್ಲಿ ಫಿಟ್ನೆಸ್ ಐಕಾನ್, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಬ್ಯೂಟಿ ಕ್ವೀನ್ ಅಂತ ಹೆಸರು ಪಡೆದಿದ್ರು. ಅಷ್ಟೇ ಟ್ಯಾಲೆಂಟೆಡ್ ಕೂಡ ಆಗಿದ್ರು. ಅದರ ಜೊತೆಗೆ ಹಿಂದಿ ಬಿಗ್ ಬಾಸ್ 13ನೇ ಸ್ಪರ್ಧಿ ಕೂಡ ಆಗಿದ್ರು. ಬಿಗ್ ಬಾಸ್ 13ನೇ ಸೀಸನ್ ನೀವೆಲ್ಲ ನೋಡಿದ್ರೆ ಗೊತ್ತಿರಬಹುದು. 13ನೇ ಸೀಸನ್ ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಆಗಿದ್ರು. ಅದರಲ್ಲೂ ಕೂಡ ಬಹುಶಃ ಫೈನಲ್ ವರ್ಗೂ ಹೋಗಿದ್ರು. ಫೈನಲ್ಸ್ ವರ್ಗೂ ಬಿಗ್ ಬಾಸ್ ನಲ್ಲೂ ಕೂಡ ತಮ್ಮ ಆಟ ತುಂಬಾ ಚೆನ್ನಾಗಿ ಆಡಿದ್ರು. ಇದೀಗ ನಟ ನಟಿಯರಲ್ಲೇ ಹೆಚ್ಚಾಗಿ ಹೃದಯಾಘಾತ ಆಗ್ತಾ ಇರುವಂತದ್ದು ಬಹಳ ಬೇಸರದ ಸಂಗತಿ. ನಿಜಕ್ಕೂ ಇದು ಬಾಲಿವುಡ್ಗೂ ತುಂಬಾ ದೊಡ್ಡ ಲಾಸ್ ಅಂತ ಅನಿಸ್ತಾ ಇದೆ. ಶೆಫಾಲಿ ಜರಿವಾಲ ಅಪ್ಕಮಿಂಗ್ ಸಿನಿಮಾಗಳಲ್ಲೂ ಬರ್ತಾ ಇದ್ರು. ಒಂದಷ್ಟು ಸಿನಿಮಾಗಳಿಗೆ ಅಗ್ರಿಮೆಂಟ್ ಸೈನ್ ಮಾಡಿದ್ರು. ಶೂಟಿಂಗ್ ಅಲ್ಲೇ ಬ್ಯುಸಿ ಇರ್ತಾ ಇದ್ರು. ಅವಾಗ ಅವರು ಹೊರಗಡೆ ಕಾಣಿಸ್ಕೊಳ್ತಾ ಇದ್ರು. ಹೆಚ್ಚಾಗಿ ಏರ್ಪೋರ್ಟ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ರು ಶೂಟಿಂಗ್ ಸಮಯದಲ್ಲಿ. ಆದ್ರೆ ನಿಜವಾಗ್ಲೂ ಶಾಕ್ ಆಗುವಂತಹ ವಿಚಾರ, ಅವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಬೇಸರ ತರುವಂತಹ ವಿಚಾರ ಇದು. ಶೆಫಾಲಿ ಇದೀಗ ಮೃತಪಟ್ಟಿದ್ದಾರೆ. ಅದು ಹಾರ್ಟ್ ಅಟ್ಯಾಕ್ ಸಮಸ್ಯೆಯಿಂದ ಅಂತ. ಅದು ಕೂಡ ಕೇವಲ 42 ವರ್ಷದಲ್ಲಿ. ತುಂಬಾ ಫಿಟ್ ಆಗಿದ್ರು ಅವರು, ಆದ್ರೂ ಕೂಡ ಸಾವನ್ನಪ್ಪಿರುವಂತದ್ದು ನಿಜವಾಗ್ಲೂ ಬೇಸರ ಆಗತ್ತೆ. ಇನ್ನು ಕೇವಲ ಬಾಲಿವುಡ್ ಅಲ್ಲ ನೋಡಿ, ಅವರು ಕನ್ನಡ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಅವರ ಟ್ಯಾಲೆಂಟ್ ಬಗ್ಗೆ ಹೇಳೋದಾದ್ರೆ ಕನ್ನಡ ಸಿನಿಮಾದಲ್ಲೂ ಅವರು ನಟಿಸಿದ್ರು. ಒಳ್ಳೆ ಹೆಸರು ಮಾಡಿದ್ರು. ಸ್ಯಾಂಡಲ್ವುಡ್ ನಲ್ಲೂ ಕೂಡ ಹುಡುಗರು ಸಿನಿಮಾದಲ್ಲಿ ಪಂಕಜ ಹಾಡಿಗೆ ಕುಣಿದಿದ್ರು ಶೆಫಾಲಿ ಜರಿವಾಲ. ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಹುಡುಗರು ಚಿತ್ರದಲ್ಲಿ ಹೆಜ್ಜೆ ಹಾಕಿದ್ರು ನಟಿ ಶೆಫಾಲಿ. ಇದೀಗ ಕೇವಲ 42ನೇ ವಯಸ್ಸಿಗೆ ಸಾವನ್ನಪ್ಪಿದ್ದಾರೆ. ಅವರ ಅಕಾಲಿಕ ಮರಣ ಅಭಿಮಾನಿಗಳಲ್ಲಿ ಮತ್ತು ಚಲನಚಿತ್ರರಂಗದಲ್ಲಿ ಆಘಾತ ಹಾಗೂ ದುಃಖವನ್ನೇ ಉಂಟು ಮಾಡಿರುವಂತದ್ದು. ಖಂಡಿತವಾಗಿಯೂ ದುಃಖ ಆಗತ್ತೆ ಇಂತಹ ಕೇಸ್ಗಳನ್ನ ನೋಡಿದಾಗ. ವೆರಿ ಟ್ಯಾಲೆಂಟೆಡ್ ಗರ್ಲ್ ಅಂತ ಹೇಳ್ಬಹುದು. ಮರಣೋತ್ತರ ಪರೀಕ್ಷೆಗಾಗಿ ಅವರ ದೇಹವನ್ನ ಕೂಪರ್ ಆಸ್ಪತ್ರೆಗೆ ಕಳಿಸಲಾಗಿದೆ. ಪುನೀತ್ ರಾಜ್ಕುಮಾರ್ ಜೊತೆ ನಾ ಬೋರ್ಡು ಇರದ ಬಸ್ಸನು, ಈ ಒಂದು ಸಾಂಗ್ ಏನ್ ಕೇಳಿರ್ತೀರಾ, ಈಗಲೂ ಕೂಡ ಒಂದಷ್ಟು ಕಡೆ ನಾವು ಕೇಳ್ತಾ ಇರ್ತೀವಿ ಈ ಒಂದು ಸಾಂಗ್. ಇದ್ರಲ್ಲೂ ಕೂಡ ಶೆಫಾಲಿ ಆಕ್ಟ್ ಮಾಡಿದ್ದಾರೆ. ನಾ ಬೋರ್ಡು ಇರದ ಬಸ್ಸನು ಈ ಸಾಂಗ್ಗೆ ಮಸ್ತಾಗಿ ಸ್ಟೆಪ್ ಹಾಕಿದ್ರು ನಟಿ ಶೆಫಾಲಿ ಜರಿವಾಲ. ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ ಕೇವಲ 42 ವರ್ಷ ವಯಸ್ಸಾಗಿತ್ತಷ್ಟೇ. ಮುಂಬೈನ ಅಂಧೇರಿ ಲೋಖಂಡವಾಲಾ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು ನಟಿ ಶೆಫಾಲಿ. ಜೂನ್ 27ರ ಬೆಳಗ್ಗೆ ಅಂದ್ರೆ 11 ಗಂಟೆ ಸುಮಾರಿಗೆ ತೀವ್ರ ಅಸ್ವಸ್ಥರಾಗಿದ್ರು. ಅಂದ್ರೆ ಎದೆನೋವು ಕಾಣಿಸ್ಕೊಂಡಿತ್ತು ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಚಿಕಿತ್ಸೆಗಾಗಿ. ಆದ್ರೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಆಗ್ಲೇ ಅವರು ನಿಧನ ಹೊಂದಿದ್ರು ಅನ್ನುವಂತಹ ಮಾಹಿತಿ ಇದೆ. ಪ್ರಸ್ತುತ ಅವರ ದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೂ ಕೂಡ ಕಳುಹಿಸಲಾಗಿದೆ. ಶೆಫಾಲಿ ಜನಿಸಿದ್ದು 1982ರ ಡಿಸೆಂಬರ್ 15ರಂದು. ಆದ್ರೆ ಲೆಕ್ಕ ಹಾಕಿದ್ರೆ ಕೇವಲ 42 ವರ್ಷ ಅಷ್ಟೇ ಅವರಿಗೆ. ಈ ಸಂಬಂಧ 2009ರವರೆಗೆ ಇತ್ತು. ಆ ಬಳಿಕ ಇವರು ವಿಚ್ಛೇದನ ಪಡೆದ್ರು. ಹೌದು, ಅವರು ವಿವಾಹಿಕ ಜೀವನದಲ್ಲೂ ಕೂಡ ವಿಚ್ಛೇದನ ಪಡೆದ್ರು. ಮೊದಲು ಮದುವೆ ಆಗ್ತಾರೆ. 2004ರಲ್ಲಿ ಅವರು ಹರ್ಮೀತ್ ಸಿಂಗ್ ನ ವಿವಾಹ ಆಗ್ತಾರೆ. ಅದಾದ ಬಳಿಕ 2009ರಲ್ಲಿ ಡೈವೋರ್ಸ್ ಆಗತ್ತೆ. 2014ರಲ್ಲಿ ಪರಾಗ್ ತ್ಯಾಗಿ ಅವರನ್ನ ಶೆಫಾಲಿ ವಿವಾಹ ಆಗ್ತಾರೆ. ಬಿಗ್ ಬಾಸ್ ನಾನೇನ್ ಹೇಳಿದೆ ಈಗಾಗ್ಲೇ, ಬಿಗ್ ಬಾಸ್ ಅಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಶೆಫಾಲಿ ವಿವಾಹ ಆಗಿದ್ರು ಆಗ್ಲೇ ಪರಾಗ್ ತ್ಯಾಗಿ ಅವರನ್ನ. ಈ ಒಂದು ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಿ, ಅವರೇ ಪರಾಗ್ ತ್ಯಾಗಿ ಅವರು. ಅಂದ್ರೆ 2ನೇ ಮದುವೆ ಆಗಿದ್ರು. 2ನೇ ಪತಿಯ ಜೊತೆ ಇನ್ನೂ ಸಂಸಾರ ನಡೆಸ್ತಾ ಇದ್ರು, ಖುಷಿಯಾಗಿದ್ರು. 2004ರ ಕಾಂಟಾಲಗ ಹಾಡಿನಲ್ಲಿ ಶೆಫಾಲಿ ಭರ್ಜರಿ ಡ್ಯಾನ್ಸ್ ಮಾಡಿದ್ರು.
ಸೂಪರ್ ಹಿಟ್ ಸಾಂಗ್ ಅದು ಬಾಲಿವುಡ್ ನಲ್ಲಿ ಈಗಲೂ ಕೂಡ ಜನ ನೆನೆಸ್ಕೋತಾರೆ ಅಂತಹ ಸಾಂಗ್. 2011ರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದಲ್ಲಿ ಅವರು ಪಂಕಜ ಹಾಡಿಗೆ ಮಸ್ತಾಗಿ ಸ್ಟೆಪ್ಸ್ ಹಾಕಿದ್ರು, ಮಸ್ತಾಗಿ ಆಕ್ಟ್ ಮಾಡಿದ್ರು. 2019ರಲ್ಲಿ ಆರಂಭ ಆದ ಬಿಗ್ ಬಾಸ್ ಸೀಸನ್ 13ರಲ್ಲಿ ಪಂಕಜ ಸ್ಪರ್ಧಿಸಿದ್ರು, ಅಂದ್ರೆ ಶೆಫಾಲಿ ಅವರು ಸ್ಪರ್ಧಿಸಿದ್ರು. ಬಿಗ್ ಬಾಸ್ ಸೀಸನ್ 13ರಲ್ಲಿ ಸ್ಪರ್ಧಿಸಿದ್ರು, ಫೈನಲ್ಸ್ ವರೆಗೂ ಹೋಗಿದ್ರು. ಬಹಳ ಚೆನ್ನಾಗಿ ತಮ್ಮ ಆಟವನ್ನ ಆಡ್ತಾ ಇದ್ರು ಅವರು ಬಿಗ್ ಬಾಸ್ ಅಲ್ಲಿ. ಅವರ ನಿಧನ ವಾರ್ತೆ ಅನೇಕರಿಗೆ ನಿಜವಾಗ್ಲೂ ದುಃಖ ತಂದಿರುವಂತದ್ದು, ಅವರ ಅಭಿಮಾನಿಗಳಿಗೆ ಇರ್ಬೋದು ಅಥವಾ ಬಾಲಿವುಡ್ ಸೆಲೆಬ್ರಿಟೀಸ್ ಗಳಿಗೂ ಇರ್ಬೋದು. ಶಾಕಿಂಗ್ ವಿಚಾರವೇ ಅವರ ಜೊತೆ ನಟಿಸಿದ್ದ ಪುನೀತ್ ಹಾಗೂ ಅವರ ಜೊತೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧೆ ಗೆದ್ದಿದ್ದಂತಹ ಸಿದ್ಧಾರ್ಥ್ ಶುಕ್ಲಾ ಅವರು ಕೂಡ ಹಾರ್ಟ್ ಅಟ್ಯಾಕ್ ಇಂದನೇ ಸತ್ತಿದ್ದು. ಬಿಗ್ ಬಾಸ್ 13 ಸೀಸನ್ ಅಲ್ಲೇ ಗೆದ್ದಿದ್ರು ಸಿದ್ಧಾರ್ಥ್ ಶುಕ್ಲಾ, ಅವರು ಕೂಡ ಹಾರ್ಟ್ ಅಟ್ಯಾಕ್ ಅಲ್ಲೇ ಸತ್ ಹೋದ್ರು. ಇದೀಗ ಬಿಗ್ ಬಾಸ್ ಸೀಸನ್ 13ನೇ ಸ್ಪರ್ಧೆ ಆಗಿರುವಂತಹ ಶೆಫಾಲಿ ಕೂಡ ಹಾರ್ಟ್ ಅಟ್ಯಾಕ್ ಇಂದನೇ ಸತ್ತಿರುವಂತದ್ದು.